ಇದೀಗ LPG ಗ್ಯಾಸ್ ಕೊರತೆಯಾಗಿ ಆಟೋ ಚಾಲಕರು ಕಂಗಾಲಾಗಿದ್ದಾರೆ. ರಾತ್ರಿ ಬರಬೇಕಿರುವಂತ LPG ಗ್ಯಾಸ್ಗಾಗಿ ಕ್ಯೂ ನಿಂತಿದ್ದಾರೆ ಆಟೋ ಚಾಲಕರು. ಮಹದೇವಪುರದ ಹುಡಿ ಬಳಿ ಆಟೋಗಳು ಸಾಲಾಗಿ ನಿಂತಿವೆ. ಹುಡಿ ಸಮೀಪ ಇರುವ ಹೈ ಡ್ರೈವ್ ಗ್ಯಾಸ್ ಏಜೆನ್ಸಿ ಇದು. ನಿನ್ನೆ ಸ್ಟಾಕ್ ಬಂದಿತ್ತು, ಆದ್ರೆ ಇವತ್ತು ಬೆಳಗ್ಗೆನೆ ಖಾಲಿಯಾಗಿ ಹೋಗಿದೆ. ಇನ್ನು ರಾತ್ರಿ ಬರುತ್ತೆ ಅನ್ನೋದಾಗಿ, ಸ್ಟಾಕ್ ಬರುತ್ತೆ ಅಂತ ಆಟೋದಲ್ಲೇನೆ ಚಾಲಕರು ಮಲಗಿ ಕಾಯ್ತಾ ಇದ್ದಾರೆ. LPG ಗ್ಯಾಸ್ಗಾಗಿ ಆಟೋಗಳು ಕಿಲೋಮೀಟರ್ ಗಟ್ಟಲೆ ಸಾಲು ನಿಂತಿರೋದನ್ನ ನಾವು ತೋರಿಸ್ತಾ ಇದ್ವಿ. ಇದೀಗ ನೀವು ನೋಡ್ತಾ ಇರೋದು ಮಹದೇವಪುರದ ಹೂಡಿ ಬಳಿ ಆಟೋ ಚಾಲಕರು ಕಾಯ್ತಾ ಇದ್ದಾರೆ. ನಿನ್ನೆ ಸ್ಟಾಕ್ ಬಂದಿದೆ, ಅದು ಬೆಳಗ್ಗೆ ಆಗೋಷ್ಟರಲ್ಲಿ ಖಾಲಿ ಆಗ್ಬಿಟ್ಟಿದೆ. ಬೆಳಗ್ಗಿನ ಜಾವ ಗ್ಯಾಸ್ ಸ್ಟೇಷನ್ಗೆ ಬಂದಿರೋರು ಇದ್ದಾರೆ, ಬಟ್ ಅವ್ರುಗಳಿಗೂ ಕೂಡ ಸಿಗ್ತಾ ಇಲ್ಲ. ಇನ್ನು ರಾತ್ರಿ ಬರುತ್ತಲ್ಲ ಅದನ್ನ ಹಾಕಿಸ್ಕೊಳ್ಳೋಣ ಅಂತ ಆಟೋ ಚಾಲಕರು ಆಟೋದಲ್ಲೇ ಕೂತು ಕಾಯ್ತಾ ಇದ್ದಾರೆ. ಇದು ಒಂದು ಗ್ಯಾಸ್ ಏಜೆನ್ಸಿ ಅಥವಾ ಬಂಕ್ನ ಪರಿಸ್ಥಿತಿ ಅಲ್ಲ. ಆಲ್ಮೋಸ್ಟ್ ಬೆಂಗಳೂರಿನಲ್ಲಿ ಇಂತಹದ್ದೇ ದೃಶ್ಯಗಳು ನಮಗೆ ಕಾಣೋದಕ್ಕೆ ಸಿಗ್ತಾ ಇದೆ. ಹಾಗೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಒಂದು EMI ಕಟ್ಟೋದಿರುತ್ತೆ, ಮನೆ ನಡೆಸ್ಕೊಂಡು ಹೋಗ್ಬೇಕು, ಅವರ ಖರ್ಚುಗಳು. ಈ ಆಟೋ ಚಾಲಕರು, ಕೂಲಿ ಮಾಡೋರು ಯಾವ ರೀತಿಯಾಗಿರ್ತಾರೆ ಅಂದ್ರೆ ಪ್ರತಿದಿನ ಅವ್ರು ಏನ್ ದುಡಿತಾರೆ ಅದೇ ಅವರಿಗೆ ಆದಾಯ. ಬಟ್ ಈಗ ದೊಡ್ಡ ಸಮಸ್ಯೆಯನ್ನ ಆಟೋ ಚಾಲಕರು ಅನುಭವಿಸ್ತಾ ಇದ್ದಾರೆ. ಪ್ರತಿನಿಧಿ ಅನಿಲ್ ಇದಕ್ಕೆ ಸಂಬಂಧಪಟ್ಟಾಗ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಪರಿಸ್ಥಿತಿಯನ್ನು ವಿವರಿಸಿದ್ದಾರೆ. ಬನ್ನಿ ನೋಡೋಣ. ಯುದ್ಧದ ಪರಿಣಾಮ ಆಟೋ LPGಗಳಿಗೆ ಕೂಡ ದೊಡ್ಡ ಒಂದು ಅಭಾವ ಸೃಷ್ಟಿಯಾಗಿರುವಂಥದ್ದು. ಸಿಲಿಕಾನ್ ಸಿಟಿ ಬೆಂಗಳೂರಿನ ಹೂಡಿ ಬಳಿ ಇದ್ದೀನಿ ನಾನೀಗ. ಆಟೋಗಳು ಕೂಡ ಸಾಲಾಗಿ ನಿಂತಿರುವಂಥದ್ದು. ಅಂದರೆ ಬೆಳಗ್ಗಿಂದಲೂ ಕೂಡ ಸಾಲಾಗಿ ನಿಂತಿವೆ. ಒಂದು LPGಯನ್ನು ಫಿಲ್ ಮಾಡ್ಕೊಳ್ಬೇಕು ಅಂತೇಳಿ ತಾವು ಗಮನಿಸ್ತಾ ಇರ್ಬೋದು. ಸುಮಾರು ಸಾಲುಗೊಟ್ಟು ನಿಂತಿರುವಂತಹ ಆಟೋಗಳನ್ನು ಗಮನಿಸ್ತಾ ಇದ್ದೀವಿ. ಬೆಂಗಳೂರಿನ ಬಹುತೇಕ ಒಂದು ಆಟೋ ಗ್ಯಾಸ್ನ ಒಂದು LPGಗಳ ಬಳಿ ಇದೇ ರೀತಿಯಾದಂಥ ಒಂದು ಪರಿಸ್ಥಿತಿ ಕಂಡುಬರ್ತಾ ಇರುವಂಥದ್ದು. ಈಗ ಸದ್ಯಕ್ಕಿರುವಂಥ ಮಾಹಿತಿಯ ಪ್ರಕಾರ ನಾವಿರುವಂತಹ ಊಡಿಯ ಒಂದು ಆಟೋ LPG ಏಜೆನ್ಸಿ ಬಳಿ ಇದ್ದೀವಿ. ಇಲ್ಲಿ ರಾತ್ರಿಗೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಈಗ ಆದರೂ ಕೂಡ ಇಲ್ಲಿನ ಆಟೋ ಚಾಲಕರು ಜಾತಕ ಪಕ್ಷಿಯಂತೆ LPG ಗ್ಯಾಸ್ಗಾಗಿ ಕಾದು ಕುಳಿತಿರುವಂಥದ್ದು. ಅಂದರೆ ತನ್ನ ದಿನವಿಡೀ ಬಾಡಿಗೆಯನ್ನು ಬಿಟ್ಟು ಕೂತಿದ್ದಾರೆ. ಇವತ್ತು ತುಂಬಿಸ್ಕೊಂಡ್ರೆ ಅವರು ಬಹುಶಃ ಹೋಗೋದಕ್ಕಾದ್ರೆ ನಾಳೆ ಮಾತ್ರ ಹೋಗೋದಕ್ಕಾಗುತ್ತೆ. ಯಾಕಂದರೆ LPG ಬಂದು ಎಲ್ಲ ಆಟೋಗಳಿಗೂ ಆದರೆ ಪರವಾಗಿಲ್ಲ, ಒಂದು ವೇಳೆ ಏನಾದ್ರು ಆಗಿಲ್ಲ ಅಂತಂದರೆ ಮತ್ತೆ ಇದೇ ರೀತಿಯಾದಂಥ ಒಂದು ಸಾಲುಗೊಟ್ಟು ನಿಲ್ಲುವಂಥ ದೃಶ್ಯಗಳು ಕೂಡ ಇದೇ ರೀತಿಯಾಗಿ ಮುಂದುವರಿಯುತ್ತೆ. ಸದ್ಯಕ್ಕೆ ಈಗ ಬೆಂಗಳೂರಿನ ಬಹುತೇಕ ಒಂದು LPGಯ ಒಂದು ಗ್ಯಾಸ್ ಸೆಂಟರ್ ಬಳಿ ಕೂಡ ಇದೇ ರೀತಿಯಾದಂಥ ದೃಶ್ಯ ಕಂಡುಬರ್ತಾ ಇರುವಂಥದ್ದು. ನೋ ಸ್ಟಾಕ್ ಅನ್ನೋ ಒಂದು ಬೋರ್ಡ್ಗಳು ಕೆಲವೆಡೆ ಕಂಡ್ರೆ, ಇನ್ನೂ ಕೆಲವೆಡೆ ಸಾಲುಗಟ್ಟಿ ಕ್ಯೂ ನಿಂತಿರೋದನ್ನು ಕೂಡ ತಾವು ಗಮನಿಸ್ಬೋದು. ಬೆಳಗ್ಗೆಯಿಂದಲೂ ಕೂಡ ಟಿವಿ ಈ ಬಗ್ಗೆ ವಿಸ್ತೃತವಾದಂಥ ವರದಿಯನ್ನು ಕೂಡ ಮಾಡ್ತಾ ಇದೆ. ಆಟೋ ಚಾಲಕರು ಎದುರಿಸ್ತಾ ಇರುವಂಥ ಸಮಸ್ಯೆಗಳ ಬಗ್ಗೆಯೂ ಕೂಡ ಬಿತ್ತರನ್ನು ಕೂಡ ಮಾಡಲಾಗ್ತಿರುವಂಥದ್ದು. ನನ್ನ ಜೊತೆಗೆ ಆಟೋ ಚಾಲಕರಿದ್ದಾರೆ. ಸೊ ಆಟೋ ಚಾಲಕರನ್ನು ಕೂಡ ಮಾತನಾಡಿಸೋ ಪ್ರಯತ್ನವನ್ನು ಕೂಡ ಮಾಡ್ತೇನೆ. ಸರ್, ತಾವು ಎಷ್ಟೊತ್ತಿಂದ ಕಾಯ್ತಾ ಇದ್ದೀರಿ ಸರ್? ಮೂರು ಗಂಟೆ ಆಯ್ತು ಸರ್, 3 ಅವರ್ ಆಯ್ತು ಸರ್. ತುಂಬ ಕಷ್ಟ ಆಗಿದೆ ಸರ್, ಜೀವನ ಮಾಡೋಕ್ಕೆ ತುಂಬ ಬಾಧೆ ಆಗ್ತಾ ಇದೆ ಸರ್. ಸರ್, ಈಗ ಕೋವಿಡ್ ಟೈಮಲ್ಲಿ ಆಕ್ಸಿಜನ್ಗೆ ಪರದಾಡಿದ್ದಾಯಿತು, ಮತ್ತು ಈಗ ಈ ರೀತಿಯಾದಂಥ ಸಿಲಿಂಡರ್ಗಳಿಗೆ ಒಂದು ರೀತಿ ಅಭಾವ ಸೃಷ್ಟಿಯಾಗಿದೆ. ಯಾವ ರೀತಿ ಸಮಸ್ಯೆನ ಫೇಸ್ ಮಾಡ್ತಾರೆ, ಯಾವ ರೀತಿ ನಿಭಾಯಿಸ್ತಾ ಇದ್ದೀರಿ ಅಂತ? ತುಂಬ ಕಷ್ಟ ಆಗ್ತಾ ಇದೆ ಸರ್. ಈ ಕೋವಿಡ್ಗಿಂತನೂ ಇದು ತುಂಬ ಕಷ್ಟ ಆಗ್ತಾ ಇದೆ ಸರ್. ಆವಾಗ ನಾವು ಮನೇಲಿ ಇರ್ತಾ ಇದ್ವಿ, ಇವಾಗ ಬೀದಿಯಲ್ಲಿ ಈ ಥರ ಇದೀವಿ ಸರ್. ಸರ್, ಈಗ ಇಲ್ಲಿ ಕೇಳಿದಂಥ ಸಂದರ್ಭದಲ್ಲಿ ಏನು ಹೇಳ್ತಾರೆ ಅಂತ ತಮಗೆ? ಏನಕ್ಕೆ ಸರ್? ಇಲ್ಲಿ ಕೇಳಿದಾಗ ಏನು ಹೇಳ್ತಿದ್ದಾರೆ ಅಂತ? ಏನಿಲ್ಲ, ಗ್ಯಾಸ್ ಇಲ್ಲ, ಸ್ಟಾಕ್ ಇಲ್ಲ, ರೇಟು ಜಾಸ್ತಿ ಇದೆ, ಹಂಗೈತೆ ಸರ್. ಇಲ್ಲಿ ಕಷ್ಟ ಆಗ್ತಾಯಿದೆ. ಬೆಳಗ್ಗೆ 5 ಗಂಟೆಗೆ ಹಾಕಿದ್ರೆ ಮಧ್ಯಾಹ್ನ ಆಗ್ಬಿಡ್ತೈತೆ, ನಾಷ್ಟ ಮಾಡೋಕ್ಕಾಗ್ತಾ ಇಲ್ಲ. ಬೆಳಗ್ಗಿಂದ ಸೈಕಲ್ ಗಂಟೆ ಇದೆ, ಇಲ್ಲೇ ಕಾಯ್ಕೊಂಡಿರ್ಬೇಕು. 500 ರೂಪಾಯಿ ಸಂಪಾದಿಸೋಕ್ಕಾಗ್ತಾ ಇಲ್ಲ. ಇಷ್ಟು ಕಷ್ಟ ಆಯ್ತು ಆಟೋ ಡ್ರೈವರ್ಗೆಲ್ಲ, ಹಿಂಗೈತೆ ನಮಗೆ. ಈಗ ಸ್ಟಾಕ್ ಎಷ್ಟೊತ್ತಿಗೆ ಬರುತ್ತಂತ ಏನಾದ್ರು ಕೇಳಿದ್ದೀರಾ, ಏನಾದ್ರು ಹೇಳಿದ್ರಾ? ಬರ್ತಾರಂತ ಹೇಳಿದ್ದಾರೆ. ನೈಟ್ ಬಂದ್ರೂ ತಿರ್ಗಾ ಬೆಳಗ್ಗೆ ಹಾಕೋದವರು 24 ಅವರ್ಸ್ ಇಲ್ಲ. ತಿರ್ಗಾ 1-2 ದಿವಸ ನಮ್ಮ ರಜಾ ಆಗ್ಬಿಡ್ತದೆ. ಹಿಂಗೈತೆ ಕಷ್ಟಗಳು ಇಲ್ಲಿ. ಈಗ ಒಂದು ಆಟೋಗೆ ಎಷ್ಟು kg LPG ಬೇಕಾಗುತ್ತೆ ಅಂತ? ಸರ್, ಇದು ಮಿನಿಮಮ್ 14 ಲೀಟ್ರ್ ಸರ್. 14 ಇದೆ, 20 ಇದೆ, ಆ ಥರ ಇದೆ. ಒಂದೊಂದು ಥರ ಇದೆ. ಫುಲ್ಲು ಸಿಗುತ್ತಾ? ಕ್ಯೂ ಅಲ್ಲಿ ನಿಂತಿದ್ದೀರಲ್ಲ, ಎಷ್ಟು ಆಗ್ತಾರೆ ಅಂತ ಅಂದಾಜಿದೆ? ಎಲ್ಲ ಫುಲ್ ಆಗ್ತಾ ಇದ್ದಾರೆ, ಫುಲ್ ಮಾಡ್ತಾ ಇದ್ದಾರೆ. ಗ್ಯಾಸ್ ಇಲ್ಲ, ಖಾಲಿ ಆಗಿದೆ. ನೈಟ್ 8 ಗಂಟೆ ಬರುತ್ತಂತೆ ಲೋಡು. ಹಾಗಾದ್ರೆ ಇವತ್ತು ದಿನವಿಡೀ ಬಾಡಿಗೆ ಎಲ್ಲ ವ್ಯರ್ಥ ಆಗಿದೆ. 5 ಗಂಟೆಗೆ ಬಂದಿರೋದು. ಇದು 2ನೇ ಟ್ರಿಪ್ ಬಂದಿರೋದು ನಾವು. ಬೆಳಿಗ್ಗೆ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಹಾಕಿಲ್ಲ, ತಿರ್ಗಾ ಬಂದು ನೋಡಿದ್ರೆ ಹಾಕ್ತಾ ಇದ್ದಾರೆ. ಈಗ ಅಲ್ಲಿಂದ ಬರೋದಷ್ಟು ಖಾಲಿ ಆಗ್ಬಿಟ್ಟಿದೆ. ಈಗ ತಾವಿಲ್ಲಿಂದ ಬಂದಿರೋದು ಯಾವ ಏರಿಯಿಂದ ಇಲ್ಲಿ ಬಂದಿರಾ CNG ಹಾಕ್ಸ್ಕೊಳ್ಳೋಕ್ಕೆ ಅಂತ? ಸುಂಕುತ್ಕಟ್ಟೆಯಿಂದ ಬಂದಿದ್ದೀವಿ. ಎಲ್ಲಿಂದಲೇ ಅಲ್ಲ, ಆ ಕಡೆ ಚೆಕ್ ಮಾಡ್ರೆ ಆ ಕಡೆ ಎಲ್ಲೂ ಸಿಕ್ಕಿಲ್ಲ ಆಗಿದ್ರೆ? ಎಲ್ಲೂ ಸಿಗ್ತಿಲ್ಲ, ಯಾವ ಕಡೆನೂ ಸಿಗ್ತಿಲ್ಲ. ಸುಂಕುತ್ಕಟ್ಟೆ ಸರೌಂಡ್ ಇಲ್ಲೆಲ್ಲೂ ಸರೌಂಡಲ್ಲಿ ಎಲ್ಲೂ ಸಿಗ್ತಿಲ್ಲ. ಅಲ್ಲಿಂದ ಈ ಕಡೆ ಬಂದಿದ್ದೀವಿ. ಹೋಗೋಕ್ಕೆ ಆಗದಿಲ್ಲಕ್ಕೆ ಗಾಡಿ ನಿಲ್ಲಿಸಿ ಇಲ್ಲೇ ಮಲ್ಕೊಂಡಿದ್ದೀವಿ ಆಟೋದಾಗ ಅಷ್ಟೇ. ಈಗ ಒಂದು ವೇಳೆ ಬಂದರೆ ಈಗ ನಿಂತಿರೋರಿಗೆಲ್ಲ ಸಿಗುತ್ತಾ ಆಗಿದ್ರೆ LPG?
ಎಷ್ಟು ಬರುತ್ತಾ ಯಾರಿಗೊತ್ತು ನಿಂತಿರೋ ಸಿಗುತ್ತಾ. ಬೆಳಗ್ಗೆ 8 ಗಂಟೆ ಬಂದು ಕ್ಯೂ ಹಾಕೊಂಡು ಮಲ್ಕೊಂಡಿದ್ದು, ಇಲ್ಲೇ ಹಾಕೊಂಡು ಇಲ್ಲಿ ಬಂದಿದ್ದೀವಿ, ಖಾಲಿ ಆಗಿದೆ, ಹಾಕೊಂಡು ಮಲ್ಕೊಂಬೋದು ಅಷ್ಟೇ. ಇಲ್ಲಿ ಬರೋವರೆಗೂ ಇಲ್ಲೇ ಹಾಕೊಂಡು ಮಲ್ಕೊಂಡು ಬಂದಮೇಲೆ ತುಂಬಿಸ್ಕೊಂಡು ಹೋಗ್ಬೇಕು ಅಷ್ಟೇ. ಈಗ ಒಂದ್ಸತಿ ಫುಲ್ ಮಾಡಿಸ್ಕೊಂಡ್ರೆ ಎಷ್ಟು ದಿವಸ ಬರುತ್ತೆ ತಮಗೆ? ಯಾಕಂದ್ರೆ ಟ್ರಾಫಿಕ್ ಜಾಸ್ತಿ ಇದೆ ಬೆಂಗಳೂರಲ್ಲಿ, ಹೆಜ್ಜೆದಿಗೂ ಕೂಡ ಟ್ರಾಫಿಕ್ಕು. ಒಂದಿನ ಅಷ್ಟೇ, ಒಂದಿನ ಓಡಿಸ್ಬೇಕಾದ್ರೆ ಸುಸ್ತು ಗಾಡಿ. ಈಗ ರೇಟ್ಗೂ ಮುಂಚೆ ಇದ್ದಿದ್ದು 60 ರೂಪಾಯಿ ಇದ್ದಿದ್ದು ಈಗ 90-100 ರೂಪಾಯಿ ಇದೆ. ಇದರಲ್ಲಿ ಏನು ಓಡಿಸ್ಬೇಕು, ಸುಮ್ಮನೆ ವೇಸ್ಟ್. ಓಡಿಸೋಕ್ಕಿಂತ ಮನೆ ನಿಲ್ಲಿಸ್ಕೊಂಡು ಮಲ್ಕೊಂಬೋದು ಬೆಟರು. ಏನಂದ್ರೆ ಕಮಿಟ್ಮೆಂಟ್ಗಳಿರೋದ್ರಿಂದ ಓಡಿಸ್ಬೇಕಷ್ಟೇ ಎಲ್ಲರೂ. ಇದು ಆಟೋ ಚಾಲಕರ ಮಾತು. ಕೋವಿಡ್ ಸಂದರ್ಭಕ್ಕಿಂತ ಈಗ ನಮ್ಮ ಜೀವನ ತುಂಬ ದುಸ್ತರ ಆಗಿದೆ. ದರವು ಕೂಡ ಏರಿಕೆ ಆಗಿರೋದ್ರಿಂದ ನಮಗೆ ಜೀವನ ಮಾಡೋದು ಕೂಡ ಕಷ್ಟ ಆಗ್ತಾ ಇದೆ. ಬೆಳಗ್ಗೆಯಲ್ಲೂ ಕೂಡ ನಾವು ಬಂದಿದ್ದೀವಿ, ಬೇರೆ ಬೇರೆ ಏಜೆನ್ಸಿಗಳ ಬಳಿ ಕೂಡ ಹೋಗಿ ಬರ್ತಿದ್ವಿ, ಎಲ್ಲೂ ಕೂಡ ನಮಗೆ LPG ಸಿಗ್ತಾ ಇಲ್ಲ. ಹೀಗಾಗಿ ಸಮಸ್ಯೆ ಬೇಗ ಇತ್ಯರ್ಥ ಆದರೆ ಸಾಕು ಅನ್ನೋದು ಮನವಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆ ಅನಿಲ್ ಕಲ್ಕೆರೆ, TV9 ಬೆಂಗಳೂರು.